टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಲ್ಲಿಯ ದೇವರು ಭಂಡಾರ ಪ್ರಿಯ. ಆ ಜಾತ್ರೆಗೆ ಬರುವಂತ ಭಕ್ತರು ಭಂಡಾರದಲ್ಲೇ ಮಿಂದೇಳ್ತಾರೆ. ಎಷ್ಟರ ಮಟ್ಟಿಗೆ ಭಂಡಾರ ಎರಚಿ ಚೆಲ್ಲಾಡ್ತಾರಂದ್ರೆ ಉತ್ಸವದ ವೇಳೆ ಎರಚುವಂತ ಭಂಡಾರ ಆಕಾಶ ಭೂಮಿಯನ್ನೇ ಒಂದು ಮಾಡುವಂತಿರುತ್ತೆ. ಕಣ್ಣು ಹಾಯಿಸಿದಷ್ಟು ದೂರ ಜನಸ್ತೋಮ, ಎಲ್ಲಿ ನೋಡಿದ್ರೂ ಹಳದಿ ಭಂಡಾರ. ಪಲ್ಲಕ್ಕಿ ಸಾಗುತ್ತಿರುವ ಹಾದಿಯೆಲ್ಲ ಭಕ್ತಿಯ ಚಿತ್ತಾರ. ಇಡೀ ರಸ್ತೆಯೇ ಹಳದಿಯಾಗಿ ಕಾಣುತ್ತಿದೆ. ಭಕ್ತಕೋಟಿ ಭಂಡಾರದಲ್ಲೇ ಮಿಂದೇಳುತ್ತಿದೆ. ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮದಲ್ಲಿ ಭಕ್ತರು ಭಂಡಾರ ತೂರಿ ದೇವರಿಗೆ ಹರಕೆ ತೀರಿಸುತ್ತಾರೆ. ಕೆರೂರು ಗ್ರಾಮದಲ್ಲಿ ಅರಣ್ಯ ಸಿದ್ದೇಶ್ವರ ಹಾಗೂ ಮಲಕಾರಿ ಸಿದ್ದೇಶ್ವರ ಜಾತ್ರೆಯ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಭಂಡಾರದೋಕುಳಿ ಆಡಿ ದೇವರಿಗೆ ನಮಿಸುವುದು ಇಲ್ಲಿನ ಸಂಪ್ರದಾಯ. ಭಂಡಾರ ಎರಚಿ ಹರಕೆ ಹೊತ್ತರೆ ತಮ್ಮ ಬೇಡಿಕೆ ಈಡೇರುತ್ತೆ ಎನ್ನುವ ನಂಬಿಕೆ ಇಲ್ಲಿನ ಭಕ್ತರದ್ದಾಗಿದೆ. ಜಾತ್ರೆಗೆ ಬಂದು ತುಂಬಾನೇ ಖುಷಿ ಆಗುತ್ತೆ. ನಾನಿಲ್ಲಿ ಬರ್ತಾ ಇದ್ದದ್ದು 4-5 ವರ್ಷದಿಂದ ನಾನು ಇಲ್ಲಿ ಜಾತ್ರೆ ಮಾಡ್ತಾ ಇದ್ದೀನಿ. ತುಂಬಾನೇ ಖುಷಿ ಆಗುತ್ತೆ. ಉತ್ತರ ಕರ್ನಾಟಕ, ದಕ್ಷಿಣ ಮಹಾರಾಷ್ಟ್ರದಿಂದ ಹಲವಾರು ಜನ ಎಲ್ಲಾ ಕಡೆಯಿಂದನೂ ಬರ್ತಾರೆ. ಸೊ ಇಲ್ಲಿ ಒಂದು ನೀವೇನೇ ಅನ್ಕೊಂಡ್ರು ಕೆಲಸ ಆಗುತ್ತೆ. ನಾನು ಅನ್ಕೊಂಡಿದ್ದೀನೋ ಎಲ್ಲಾನು ಆಗುತ್ತೆ. ಸೊ ಎಲ್ಲರೂ ಇನ್ನು ಬೇರೆ ಬೇರೆ ಕಡೆಯಿಂದ ಬಂದು ಆಶೀರ್ವಾದ ತಗೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಜಾತ್ರೋತ್ಸವದ 5ನೇ ಹಾಗೂ ಕೊನೆಯ ದಿನವಾದ ನಿನ್ನೆ 15 ಟನ್ನಷ್ಟು ಭಂಡಾರದೋಕುಳಿ ನಡೆದಿದೆ. ಅದರಲ್ಲೂ ಪಲ್ಲಕ್ಕಿ ಉತ್ಸವ ಶುರುವಾಗ್ತಿದ್ದಂತೆ ಮುಂದೆ ದೇವರಿಗೆ ಬಿಟ್ಟ ಕುದುರೆ ಹಾಗೂ ಎತ್ತು ಸಾಕ್ತಿದ್ರೆ ಹಿಂದೆ ಪಲ್ಲಕ್ಕಿ ಹಾಗೂ ಭಕ್ತರ ದಂಡೆ ಸಾಗುತ್ತೆ. ಈ ಸಂದರ್ಭದಲ್ಲೇ ಭಂಡಾರ ಎರಚುತ್ತಾ ದೇವರಿಗೆ ಉಘ್ಘೆ ಉಘ್ಘೆ ಎನ್ನುತ್ತಾ ಆಚರಣೆ ಮಾಡುವುದೇ ವಿಶೇಷವಾಗಿರುತ್ತೆ. 50ರಿಂದ 60 ಟನ್ ಭಂಡಾರನ್ನ ಭಕ್ತಾದಿಗಳು ಪಲ್ಲಕ್ಕಿ ಮೇಲೆ ಎರಚಿ ತಮ್ಮ ಹರಕೆಯನ್ನು ತೀರಿಸಿದ್ದಾರೆ. ಕರ್ನಾಟಕ, ಮಹಾರಾಷ್ಟ್ರದ ಬಹಳಷ್ಟು ಸಂಖ್ಯೆಯ ಭಕ್ತಾದಿಗಳು ಪ್ರತಿ ವರ್ಷ ಈ ಜಾತ್ರೆಯಲ್ಲಿ ಪಾಲ್ಗೊಂಡು ದೇವರ ನೈವೇದ್ಯ ಕೊಡೋದಾಗಲಿ, ನಿವಾಳಿಕೆಯಲ್ಲಿ ಭಂಡಾರ ಎರಚುವ ಮೂಲಕ ತಮ್ಮ ಹರಕೆಯನ್ನು ತೀರಿಸಿ ತಮ್ಮ ಮನೋಕಾಮನೆಗಳನ್ನು ದೇವರು ಈಡೇರಿಸಲಿ ಅಂತ ಪ್ರಾರ್ಥಿಸ್ತಾರೆ. ಈ ಜಾತ್ರೆಯಲ್ಲಿ ಬರೀ ಭಂಡಾರ ಹಾರಿಸುವುದಷ್ಟೇ ಅಲ್ಲದೆ ಮುಂದಿನ ಭವಿಷ್ಯವಾಣಿ ಕೂಡ ಆಗುವುದು ವಿಶೇಷ. ಈ ಬಾರಿ ಕಾರ್ಣಿಕದಲ್ಲಿ ಅತಿವೃಷ್ಟಿ, ಅನಾವೃಷ್ಟಿ, ರೋಗ ರುಜಿನಗಳು ಬರುತ್ತವೆ ಅಂತ ನುಡಿದಿದ್ದಾರೆ. ಸಹದೇವ ಮಾನೆ, ಟಿವಿ9 ಬೆಳಗಾವಿ.